ಬೆಡ್ಶೀಟ್ಗಳಲ್ಲೂ ಆಗ್ಬೋದು. ಆದರೆ ಇದರಲ್ಲಿ ನಮ್ಮ ಕಾರ್ಬನ್ ಡೈಆಕ್ಸೈಡ್ ನಮ್ಮಿಂದ ಏನು ಬರುತ್ತೆ ಅದು ಈಚೆ ಹೊರಟೋಗುತ್ತೆ. ನಮಗೆ ಯು ವಿಲ್ ಗೆಟ್ ಮೋರ್ ಆಕ್ಸಿಜನ್. ಇಲ್ಲೆಲ್ಲ ಇಷ್ಟೊಂದು ವೆಂಟಿಲೇಷನ್ ಕೊಟ್ಟಿದ್ದಾರೆ, ಆದರೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರುತ್ತೆ. ಯಾಕೆಂದ್ರೆ ನಾವು ಉಸಿರಾಡ್ತೀವಲ್ಲ, ಎಲ್ಲ ಕ್ಲೋಸ್ ಮಾಡಿರ್ತಾರೆ, ಬೆಚ್ಚಿರ್ತಾರೆ. ಅದರಿಂದ ನಮ್ಮಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ವೈರಸ್ಸು, ಪ್ರೋಟೋಜೋನ್ಸು ಇವೆಲ್ಲ ನಮ್ಮಲ್ಲಿ ಸಾಕಿದಾನೆ ದೇವರು. ನಮಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ನಮ್ಮ ಹೊಟ್ಟೆಯಲ್ಲಿ ಕೊಟ್ಟಿದ್ದಾನೆ. ಆ ಬ್ಯಾಕ್ಟೀರಿಯಾಗಳಿಂದಲೇ ನಾವು ಬದುಕಿರೋದು, ಹೆಲ್ತಿ ಬ್ಯಾಕ್ಟೀರಿಯಾ. ಅವಳು ನಾವು ತಗೊಂಡು ಫುಡ್ಡನ್ನು ಡೈಜೆಸ್ಟ್ ಮಾಡಿ ನಮಗೆ ನ್ಯೂಟ್ರಿಯೆಂಟ್ಸು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಇದ್ರ ಜೊತೆಯಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ನಮ್ಮ ಕಣ್ಣು ಕಾಣಲ್ಲ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಎಲ್ಲ ಏನು ಮಿನರಲ್ಸ್ ಅಂತ ಇದೆ ಭೂಮಿ ಒಳಗಡೆ ಇದೆ, ಅದೆಲ್ಲ ನಮ್ಮ ಸಸ್ಯ ರೂಪದಲ್ಲಿ ಬಂದು ನಮ್ಮ ಶರೀರಕ್ಕೆ ಬರುತ್ತೆ. ಅದರಿಂದ ನಮಗೆ 48 ವರ್ಷ ನಮ್ಮ ಸರ್ ಹೇಳಿದಾಗೆ ನಮ್ಮ ಆರ್ಗನ್ಸ್ ಅಬ್ಸಾರ್ವ್ ಮಾಡೋದಕ್ಕೆ ತಾಕತ್ತಿರಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಒಂದು ಯೋಗ, ಒಂದು ವ್ಯಾಯಾಮ, ಒಂದು ಸತ್ಸಂಗ. ಯಾರು 48 ವರ್ಷ ದಾಟಿರ್ತಾರೆ ಅವರು ಸತ್ಸಂಗ ಮಾಡಬೇಕು. ಆ ಸತ್ಸಂಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರ ದಿನನಿತ್ಯದ ಕಾರ್ಯಕ್ರಮಗಳು ಸುಲಭವಾಗಿ ನಡೆಯುತ್ತೆ. ನಾವು ತಿಂದಂಥ ಊಟ, ಆಡಿದಂಥ ಮಾತು, ನಡೆಯಂಥ ನಡೆ ಇವಿಷ್ಟು ಕೂಡ ಅದ್ಭುತವಾಗಿ ನಡೆಯುತ್ತೆ. ಅಂದರೆ ನನಗೇನು ಕಾಯಿಲೆ ಇಲ್ವಾ ಅಂತ ಹೇಳಿ ಕೇಳ್ಬೋದು. ವಯೋಧರ್ಮದಲ್ಲಿ ಇದೆ, ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಲೋಹಿತ್ ಅವರ ಅಡ್ವೈಸ್ ತಗೊಂಡು ಇಲ್ಲಿ ಬರ್ತಾ ಇದ್ದೀನಿ. ನಂಬರ್ 1. ನಂಬರ್ 2, ನನಗೆ ಸ್ಕೂಟರ್ ಆಕ್ಸಿಡೆಂಟ್ ಆಯಿತು. ಅದರಿಂದ 1 ವರ್ಷದಿಂದ ನಾನು ಯೋಗದಲ್ಲಿ ವಜ್ರಾಸನ ಮಾಡ್ಲಿಕ್ಕಾಗಿ ಕೂಡ್ಲಿಕ್ಕಾಗಲ್ಲ. ಹೇಳ್ಕೊಳ್ಸಿ ನಿಮಿಷ. ಇದು ವಜ್ರಾಸನ. ಇದನ್ನ ಕೂತ್ಕೊಳ್ಳಿಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನನಗೆ ಈ ವಜ್ರಾಸನ ಹಾಕೊಳ್ಳೋದಕ್ಕೆ ತುಂಬಾ ಸುಲಭ ಆಯ್ತು. ಅಂದ್ರೆ ಅದರಿಂದ ನಮ್ಮ ದಿನನಿತ್ಯ ಚರ್ಯೆಗಳು ಆಗ್ಬೇಕಾದ್ರೆ ಒಂದು ಯೋಗ ಯಾರಾದ್ರೂ ಮಾಡ್ತಾ ಇದ್ದಾರೆ, ಒಬ್ಬ ಗುರುಗಳ ಹತ್ರ ಕಲ್ತ್ಕೊಂಡು ಯೋಗ ಮಾಡಿ. ನಮ್ಮ ಪತಂಜಲಿ ಯೋಗ ಸೆಂಟ್ರು ಇಡೀ ಮೈಸೂರಿನಲ್ಲಿ ಸುಮಾರು ಒಂದು 90 ಕೇಂದ್ರಗಳಿದೆ, ಉಚಿತವಾಗಿ ಹೇಳ್ಕೊಡ್ತಾರೆ. ಅಂತ ಮಾನ್ಯರು ನಮ್ಮ ಸಹೋದರರಿದ್ದಾರೆ. ಆಮೇಲೆ ಏನೇ ಅವರು PhD ಬೇರೆದ್ರಲ್ಲಿ ಮಾಡಿದ್ರು ಕೂಡ ನಮ್ಮ ಈ ಯೋಗದಲ್ಲಿ ನಮ್ಮ ಶರೀರನ ನಾವು ಬಗ್ಸಿದ್ರೆ ಒಂದು ಒಳ್ಳೆ ಆಹಾರ, ಒಂದು ವಿಹಾರ, ಮತ್ತೆ ನಮಗೆ ಒಳ್ಳೆ ಹೆಚ್ಚಿನ ಆಕ್ಸಿಜನ್ನು, ನಮ್ಮಲ್ಲಿರೋ ಕಾರ್ಬನ್ ಡೈಆಕ್ಸೈಡು, ಮತ್ತೆ ನಮ್ಮ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥ ಆಲೋಚನೆಗಳೆಲ್ಲ ಸುಲಭವಾಗಿ ನಡೆಯುತ್ತೆ. ಅಂದ್ರೆ ನನಗೆ ಯಾರು ಎನಿಮಿ ಇಲ್ಲ, ನಾನು ನಿಮ್ಮಲ್ಲಿ ಯಾರಿಗೂ ಕೋಪಿಸ್ಕೊಳ್ಳೋದು ಇಲ್ಲ, ನೆಮ್ಮದಿಯಾಗಿದ್ದೀನಿ. ಆ ವಿಚಾರ ಎಲ್ಲ ಇಷ್ಟು ಹೇಳಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಇಲ್ಲಿಗೆ ಬಂದ ಮೇಲೆ ನನಗೆ ಬದಲಾವಣೆ ಆಯ್ತು. ಅದೇ ನನಗೆ ವಜ್ರಾಸನ ಹಾಕ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನನ್ನ ಜಾಯಿಂಟ್ ತುಂಬಾ ಪೇನ್ ಆಗ್ತಾ ಇತ್ತು ರೈಟ್ ಸೈಡ್. ಸ್ಕೂಟ್ರು ಫೋನ್ ಬಂತು ಅಂತ ಹೇಳಿ, ಎಷ್ಟು ನೆಗ್ಲಿಜೆಂಟ್ ಆಗಿರ್ತೀವಿ, ಫೋನ್ ಬಂತು ಅಂತ ಹೇಳಿ ಸ್ಟ್ಯಾಂಡ್ ಹಾಕ್ಲಿಲ್ಲ, ಆ ಗಾಡಿ ನನಗೆ ಬಿದ್ದುಬಿಡ್ತು. ಆವಾಗ ಗಾಡಿ ಕೆಳಗಡೆಗೆ ಮಂಡಿ ಸಿಕ್ಕಾಕೊಂತು. ಇಲ್ಲದವ್ರು ಅದರವರು ಕೂಡ ಯಾವುದೇ ಅಪಾಯ ಇರ್ಲಿಲ್ಲ. ಬಂದ್ಮೇಲೆ ನನಗೆ ಈ ತಿರುಪಿ ತುಂಬಾ ಅನುಕೂಲವಾಗಿದೆ. ಆದ್ರಿಂದ ನಾನು ಸುಮಾರು ಜನ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ನನ್ನನ್ನು ಈ ಸೆಂಟರ್ಗೆ ಪರಿಚಯ ಮಾಡಿಸಿದ್ದು ನಮ್ಮ ಆಪ್ತ ಬಂಧುಗಳಾದ ರಾಘವೇಂದ್ರ ಬಾಬು ಅವರು. ಇಲ್ಲಿ ಸೆಂಟರ್ಗೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದರು. ಹಾಗಾಗಿ ನನಗೆ ತುಂಬಾ ಅನುಕೂಲ ಆಗಿದೆ. ಇಲ್ಲಿ ಲೋಹಿತ್ ಅವರು ನಮ್ಮ ಸಹೋದರಿಗಳು ಹೇಳ್ತಾ ಇರ್ತಾರೆ, ನಮ್ಮ ಆರೋಗ್ಯ ಮುಖ್ಯ ನನಗೆ, ನಮ್ಮ ಕುಟುಂಬಕ್ಕೂ ಕೂಡ ತುಂಬಾ ಮುಖ್ಯ, ದೇವರಿಗೆ ಧನ್ಯವಾದಗಳನ್ನು ಹೇಳಿ ಅಂತ ಹೇಳ್ತಾರೆ. ಜೈ ವಾಸವಿ. ನಾನು ವಾಸವಿ ದೇವಸ್ಥಾನದ ಸೆಕ್ರೆಟರಿ ಆಗಿದ್ದೇನೆ. ಸುಮಾರು ಕೆಲವಾರು ಸಂಸ್ಥೆಗಳಲ್ಲಿ ವೈಸ್ ಪ್ರೆಸಿಡೆಂಟು ಇದೆಲ್ಲ ಆಕ್ಟಿವಿಟೀಸ್ ಇಟ್ಕೊಂಡಿದ್ದೇನೆ. ಯಾಕೆ ಇಟ್ಕೊಂಡಿದ್ರೆ ರಿಟೈರ್ಡ್ ಆದ್ಮೇಲೆ ನಾವು ರಿಟೈರ್ಡ್ ಆಗ್ಬಾರ್ದು, ರಿಟ್ರೇಡ್ ಆಗ್ಬೇಕು. ರಿಟ್ರೇಡ್ ಅಂದ್ರೆ ರೀಟ್ರೇಡ್ ಅಂದ್ರೆ ಟೈಮ್ ಅನ್ನ ಮತ್ತೆ ಹೊಸದು ಮಾಡ್ತಾರೆ. ಆ ತರ ನಾವು ಬಾಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಆಸೆಗೋಸ್ಕರವಾಗಿ ಐ ಆಮ್ 80 years ಯಂಗ್ ಬಾಯ್. ಈ ಥೆರಪಿಯಲ್ಲಿ there is any side effect? ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಗ್ರೀನ್ ಲೈಫ್ ಥೆರಪಿಯಲ್ಲಿ ನೀವು ಕಣ್ಣು ಮುಚ್ಕೊಂಡು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಸಂತೋಷವಾಗಿ ನೀವು ಮನೆಗೆ ಹೋಗ್ಬೋದು, ಮನೆಯಿಂದ ಬರ್ಬೋದು.
ಯಾರಿಗೆ ಆರ್ಥಿಕ ಸ್ಥಿತಿನಲ್ಲಿ ಅನುಕೂಲ ಇದೆ ಅವರು ಪರ್ಚೇಸ್ ಮಾಡೋದು ಬಹಳ ಒಳ್ಳೆಯದು. ಹರಿ ಓಂ. ಅಂದ್ರೆ ಈಗ ಇಲ್ಲಿಗೆ ಬಂದ ಮೇಲೆ ಡೈಜೆಷನ್ ಸಿಸ್ಟಮ್ ಯಾವ ತರ ಇದೆ, ನಿದ್ರೆ ಯಾವ ತರ ಇದೆ, ಫೀಲಿಂಗ್ ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕೆಂತ ಹೇಳಿದ್ರೆ ಕಾಲ್ ನೋವು ಬಂದವಾಗ ನಿದ್ದೆ ಖಂಡಿತ ಬರೋಲ್ಲ. ಹೌದು. ಎದ್ದು ಕೂತ್ಕೊಂಡ್ಬಿಟ್ಟು ಏನಾದ್ರು ಒಂದು ಮ್ಯಾಗಝಿನ್ಸ್ ಪತ್ರಿಕೆಗಳು ಅವೋ ಇವೋ ಓದ್ತಾ ಇದ್ದೆ. ಇವಾಗ ಏನಾಗುತ್ತೆ ಅಂದ್ರೆ 10:30 to 5 o'clock ಮಲಗಬೇಕಂದ್ರೆ 2-3 ವಿಸಿಟ್ಸ್ ಇರುತ್ತೆ. ವಯೋಧರ್ಮಕ್ಕಾಗಿ ವಾಶ್ರೂಮ್ಗೆ ವಿಸಿಟ್ಸ್ ಹೋಗ್ತಾ ಇದೆ. ಮುಂಚೆ 5-6 ಇತ್ತು, ಇವಾಗ 3 ಇಳಿದಿದೆ. ನಾರ್ಮಲ್ ಆಗುತ್ತೆ ಅಂತ ಹೇಳಿ ನನಗೆ ತುಂಬಾ ಈ ಒಂದು ಸಂಸ್ಥೆ ಮೇಲೆ ಬಹಳವಾದ ನಂಬಿಕೆ ಇದೆ. ಅದು ಲೋಹಿತ್ ಅವರು ಮತ್ತು ಅವರ ಟೀಮು ತುಂಬಾ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ದೇವರು ಅವರು ಇನ್ನೂ ಹೆಚ್ಚು ಬ್ರಾಂಚ್ಗಳು ನಡೆಸುವಂತ ಶಕ್ತಿ ಚಾಮುಂಡೇಶ್ವರಿ ತಾಯಿ ಕೊಡಲಿ. ಇವತ್ತು ಆಷಾಢ ಮಾಸದ ಶುಕ್ರವಾರ, 2ನೇ ಶುಕ್ರವಾರ, ಆ ತಾಯಿಗೆ ಅದ್ಭುತವಾದ ಪೂಜೆ, ಜನಗಳು ಎಲ್ಲ ಹೋಗ್ತಾ ಇದ್ದಾರೆ. ನಾವು ಇಲ್ಲಿಂದೇ ನಾವು ನಮಸ್ಕಾರ ಸಲ್ಲಿಸೋಣ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತಾನೆ. ಎಷ್ಟು ದಿನ ಬರ್ಬೇಕು ಅಂತ ಈ ಥೆರಪಿಗೆ ಡಿಸೈಡ್ ಮಾಡಿದ್ದೀರಾ? ನನಗೆ ಟ್ರೀಟ್ಮೆಂಟ್ ಸ್ಯಾಟಿಸ್ಫೈ ಆಗೋವರೆಗೂ ಬರ್ಬೇಕು ಅಂತ ಇದ್ದೀನಿ. ಜ್ವರದ ಚಕ್ರ. ಯಾಕಂದ್ರೆ ತುಂಬಾ ಜನ 1 ತಿಂಗಳು ಸಾಕು, 2 ತಿಂಗಳು ಸಾಕು, 3 ತಿಂಗಳು ಸಾಕು ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಏನ್ ಸಜೆಸ್ಟ್ ಮಾಡಕ್ ಹೇಳ್ತಾರೆ? ಇಲ್ಲಿ ಬರೋರ್ಗೆ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಸ್ ಎ ಮೆಡಿಕಲಿಸ್ಟ್ ನೀವು ಹತ್ತಿರದಿಂದ ನೋಡಿದೀರಾ ಮಾತ್ರೆಗಳನ್ನ, ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಇರುತ್ತೆ, ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ? ಯಾವುದೇ ಟ್ಯಾಬ್ಲೆಟ್ಸ್ ತಗೊಂಡ್ರು ಕೂಡ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಾವು ನಾಯಿಗಳಿಗೆ ಇಂಜೆಕ್ಷನ್ ಕೊಡುವಾಗ ಡೈಕ್ಲೋಫೆನಿಕ್ ಸೋಡಿಯಂ ಅಂತ ಹೇಳಿಬಿಟ್ಟು ಒಂದು ಪ್ರಾಡಕ್ಟ್ ಇದೆ, ಅದನ್ನು ಕೊಡಬಾರ್ದು. ಅದು ಕೊಟ್ಟರೆ ರಿಯಾಕ್ಷನ್ ಆಗುತ್ತೆ. ಒಂದು ವಿಚಾರ ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಡೈಕ್ಲೋಫೆನಿಕ್ ಸೋಡಿಯಂ ಅಂತ ಹೇಳ್ಬಿಟ್ಟು ಆಯಿಂಟ್ಮೆಂಟ್ ಕೊಡ್ತಾರೆ, ಕಾಲು ನೋವುಗಳು ತಿಕ್ಕೊಳ್ಳೋದಕ್ಕೆ. ವಿಧಿ ಇಲ್ಲ, ತಗೊಳ್ತಾ ಇದ್ದೀವಿ. ಆದರೆ ಒಂದು ವಿಚಾರದಲ್ಲಿ ಬಾಂಬೆನಲ್ಲಿ ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ರಣಹದ್ದುಗಳು ಸತ್ತಂತ ದನಗಳ ಮಾಂಸವನ್ನ, ನಾಯಿಗಳ ಮಾಂಸವನ್ನ ತಿಂತಾ ಇತ್ತು. ಆ ಸಂದರ್ಭದಲ್ಲಿ ತಿನ್ನುವಾಗ ಆಕಾಶದಲ್ಲಿ ಇರ್ತಕ್ಕಂಥ ರಣಹದ್ದುಗಳ ಸಂಖ್ಯೆ ಕಮ್ಮಿ ಆಗೋಯ್ತು. ಯಾತಕ್ಕೆ ಹೀಗಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿನ ಡಾಕ್ಟರ್ಸ್ ಎಲ್ಲ ಪರೀಕ್ಷೆ ಮಾಡಿ ಎಲ್ಲ ವಿಚಾರಿಸಿದ್ರು. ಆವಾಗ ಡೈಕ್ಲೋಫೆನಿಕ್ ಸೋಡಿಯಂ ಅಂತ ಹೇಳ್ಬಿಟ್ಟು ಏನೊಂದು ನಾವು ಉಪಯೋಗಿಸ್ತಾ ಇದೀವಿ, ಅದು ನಾಯಿಗೂ ಕೊಡ್ತಾರೆ, ಮನುಷ್ಯರಿಗೂ ಕೊಡ್ತಾರೆ, ಪ್ರಾಣಿಗಳಿಗೂ ಕೊಡ್ತಿದ್ವಿ ನಾವು, ನೋವುಗಳು ಕಮ್ಮಿ ಆಗಲಿ ಅಂತ ಹೇಳಿ. ಆದ್ರೆ ಆ ಮಾಂಸದಲ್ಲಿರ್ತಕ್ಕಂಥದ್ದನ್ನ ತಿಂದಂತ ರಣಹದ್ದುಗಳು ಏನಾಯ್ತು, ತೀರೋಗ್ಬಿಡ್ತು. ಈ ರಣಹದ್ದುಗಳು ಯಾತಕ್ಕೆ ತೀರೋಯ್ತು ಅಂತ ಹೇಳಿದ್ರೆ ಮತ್ತೆ ರಿಸರ್ಚ್ ಮಾಡಿದ್ಮೇಲೆ ಡೈಕ್ಲೋಫೆನಿಕ್ ಸೋಡಿಯಂ ಕಂಟೆಂಟ್ ಇರ್ತಕ್ಕಂಥ ಮಾಂಸನ ಇವು ತಿಂದು ಅದರ ಸಂತತಿ ಕಮ್ಮಿ ಆಯ್ತು ಅಂತ. ಆಮೇಲೆ ಬಾಂಬೆನಲ್ಲಿ ಡೈಕ್ಲೋಫೆನಿಕ್ ಸೋಡಿಯಂ ಅನ್ನು ಮೈನಸ್ ಮಾಡಿದ್ರು, ಉಪಯೋಗಿಸ್ಬೇಡಿ ಅಂತ ಬ್ಯಾನ್ ಮಾಡಿದ್ರು. ಹಾಗೆ ಅವರು ಕೂಡ ಕದ್ದು ಮುಚ್ಚಿ ಅದು ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಲಾಬಿಗಳಿದೆ, ಅದಕ್ಕೆ ನಾವು ಏನು ಉತ್ತರ ಹೇಳಕ್ಕಾಗಲ್ಲ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಆರೋಗ್ಯ ಸಂಪೂರ್ಣ ಗುಣವಾಗಲಿ. ಅಲ್ಲಿವರೆಗೂ ಈ ಸೆಂಟರ್ಗೆ ತಪ್ಪದೆ ಬನ್ನಿ, ನಿಮ್ಮ ಸ್ನೇಹಿತರು ಕರ್ಕೊಂಡು ಬನ್ನಿ. ನಾವು ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇರ್ತೀವಿ. ಇಷ್ಟು ಹೇಳಿ ತಮ್ಮೆಲ್ಲರೂ ಬೇಜಾರಾಗಿದೆ, ದಯಮಾಡಿ ಕ್ಷಮೆ ಮಾಡಿ. ಹರಿ ಓಂ. ತುಂಬಾ ಧನ್ಯವಾದಗಳು. ತಮ್ಮೆಲ್ಲರ ಆತ್ಮಗಳಿಗೂ ನನ್ನ ನಮಸ್ಕಾರ. ಬನ್ನಿ ಜೋರಾಗಿ ಚಪ್ಪಾಳೆ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ 80 ವರ್ಷದ ಡಾಕ್ಟರ್. ಹೇಳಿ ಹೇಳಿ. ನಾವು ಬಿಪಿ ಇರುತ್ತೆ, ಬಿಪಿ ಇದ್ದವರು ಬಿಪಿ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ. ಈಗ ನಾವು ಈ ಥೆರಪಿ ಮಾಡೋದ್ರಿಂದ ಅವಾಗಲೂ ನಾವು ಬಿಪಿ ಟ್ಯಾಬ್ಲೆಟ್ಸ್ ನ ತಗೊಳ್ಬೇಕಾ, ಕಂಟಿನ್ಯೂ ಮಾಡಿ? ನಾನೊಂದು ವಿಚಾರ, ನಾನು ವೆಟನರಿ ಡಾಕ್ಟರ್. ನಂಬರ್ 1, ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ದಯಮಾಡಿ ಕನ್ಸಲ್ಟ್ ಮಾಡಿ. ನಂಬರ್ 1. ನಂಬರ್ 2, ನೀವು ಇಲ್ಲಿಂದ ಹೋದ್ಮೇಲೆ ಚೆಕ್ ಮಾಡಿ, ಚೆಕ್ ಮಾಡಿಸಿ. ಒಂದು ಎರಡನೇದಾಗಿ ಹೇಳ್ತಾನೆ ಯಾಕೆ ಅಂತ ಹೇಳಿದ್ರೆ, ಇಲ್ಲಿಗೆ ಬಂದ ಮೇಲೆ ನೀವು ಟ್ಯಾಬ್ಲೆಟ್ ಕಂಟೆಂಟ್ ಅನ್ನ ಟೇಪರಿಂಗ್ ಡೋಸ್ ಅಂತ ಹೇಳ್ತಾರೆ. ಇವತ್ತು 100 ತಗೊಂಡಿದ್ರೆ ನೆಕ್ಸ್ಟ್ ವೀಕ್ 80 ಬನ್ನಿ, 70 ಬನ್ನಿ, ಆಮೇಲೆ 60 ಬನ್ನಿ. ಆಮೇಲೆ ನಿಮ್ಗೆ ಏನು ಬೇಡ ಅನ್ನೋದಾದ್ರೆ ಯಾವಾಗಲೂ ಒಂದು ಮದುವೆ ಊಟಕ್ಕೆ ಹೋಗ್ತೀವಲ್ಲ, ಅವಾಗ ಯಾವಾಗ ತಗೊಳ್ಳಿ. ಆ ತರ ಒಂದು ಕ್ರಮ ಮಾಡಿ. ಟೈಪ್ ಆಫ್ ಊಟ ಮಾಡುವಾಗ ಇಲ್ಲ ಡಿಫ್ರೆಂಟ್ ಸಿಚುವೇಶನ್ ಯೋಚನೆ ಜಾಸ್ತಿ ಇದ್ದಾಗ ಆ ಟೈಮಲ್ಲಿ ಡೋಸ್ ಫುಲ್ ಮಾಡಿ. ಫಿಸಿಕಲ್ ಎಕ್ಸರ್ಸೈಸ್ ಜಾಸ್ತಿ ಆಗಿ ವರೀಸ್ ಜಾಸ್ತಿ ಆದಾಗ ನಮ್ಗೆ ಇವೆಲ್ಲ ಒತ್ತಡಗಳು ಬರುತ್ತೆ. ಅದಕ್ಕೆ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಇಲ್ಲಿ ಹೋದ್ಮೇಲೆ ನಿಮಗೆ ಟೇಪರಿಂಗ್ ಡೋಸ್ ಮಾಡ್ತಾ ನೀವು ನಿಲ್ ಮಾಡಬಹುದು ಅಂತ ಹೇಳಿ ನನಗೆ ಒಂದು ಅಂದಾಜಿದೆ.
ಥ್ಯಾಂಕ್ ಯು. ಇದೇ ತರ ಒಂದು ಅಪ್ಪ ಶುಗರ್ ಮಾತ್ರೆ ಫುಲ್ ಡೋಸ್ ಕಡಿಮೆ ಮಾಡಿದ್ದಾರೆ ಡಾಕ್ಟ್ರೆ. ಡೈಲಿ ರಿಪೋರ್ಟ್ ಬರ್ದಿದ್ದಾರೆ ಅವ್ರು 25 ದಿನ ಚೆಕ್ ಮಾಡಿ ರಿಪೋರ್ಟ್ ಕೊಟ್ಟಿದ್ಮೇಲೆ ಡಾಕ್ಟ್ರೆ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಡೋಸ್ ಬೇಡ ಅಂತ. ಡೈಲಿ ರಿಪೋರ್ಟ್ ಚೆಕ್ ಮಾಡಿದ್ಮೇಲೆ ಸೊ ಸಡನ್ ಆಗಿ ಬಿಡೋದು ಬೇಡ, ಕಡಿಮೆ ಮಾಡೋಣ. 1 ಮಂತ್ಗೆ ಒಂದು 20% ಟ್ಯಾಬ್ಲೆಟ್ಸ್ ಕಡಿಮೆ ಮಾಡಿ, ಸೆಕೆಂಡ್ ಮಂತ್ ಒಂದು 40% ಟ್ಯಾಬ್ಲೆಟ್ಸ್ ಕಡಿಮೆ ಮಾಡಿ, ಥರ್ಡ್ ಮಂತ್ 60